ಮೇಡಮ್ ನಮಸ್ತೆ. ನಾವು ಏನು ನವಂಬರ್ 22 ಸಾನಿಯಾ ಹಾಲಿಡೇಸ್ ಕಡೆಯಿಂದ 5 ಡೇಸು ಗುಜರಾತ್ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ. ಇವತ್ತು ಕೊನೆ ದಿನ ನಾವು ಏರ್ಪೋರ್ಟ್ ಕಡೆ ಹೊರಡ್ತಿದ್ವಿ. ಸೊ ಈ 6 ದಿನ ನಿಮ್ಮ ಈ ಗುಜರಾತ್ ಪ್ಯಾಕೇಜಿನ ಅನುಭವ ಸಾನಿಯಾ ಹಾಲಿಡೇಸ್ ಜೊತೆ ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ಇದು ನಂದು ಸೆಕೆಂಡ್ ಟ್ರಿಪ್ಪು. ಫಸ್ಟ್ ಕಾಶಿಗೆ ಹೋಗಿದ್ವಿ. ಸೊ ಇದು ಗುಜರಾತ್ ಸೆಕೆಂಡು. ತುಂಬ ಚೆನ್ನಾಗಿತ್ತು. ವೆರಿ ಆರ್ಗನೈಸ್ಡ್ ಟ್ರಿಪ್ ಇದು. ನಮಗೆ ಸಾನಿಯಾ ಟ್ರಾವೆಲ್ಸ್ ಅನ್ನೋದಕ್ಕಿಂತ ಅಲ್ಲಿ ಕಾಶಿ ಕುಮಾರ್ ಇದ್ದಾರೆ. ಮೋಸ್ಟ್ಲಿ ಸಾನಿಯಾ ಟ್ರಾವೆಲ್ಸ್ ಅವ್ರಿಗೆ ಕನ್ಫ್ಯೂಸ್ ಆಗ್ಬೋದು, ಯಾರಪ್ಪ ಇದು ಹೊಸದಾಗಿ ಕಾಶಿ ಕುಮಾರ್ ಬಂದಿದ್ದಾರೆ ಅಂತ. ಸಾದಿಕ್ ಅವ್ರನ್ನ ನಾವು ಕಾಶಿ ಕುಮಾರ್ ಅಂತ ಕರಿತೀವಿ. ಸೊ ಇವ್ರದ್ದು ಆರ್ಗನೈಸ್ ಹೆಂಗಿರುತ್ತೆ ಅಂತಂದರೆ, ನಮಗೆ ಫ್ಯಾಮ್ಲಿ ಟ್ರಿಪ್ ಹೆಂಗೆ ಹೋಗಿರ್ತೀವೋ ಆ ಥರ ಇರುತ್ತೆ. ಫುಡ್ ಆಗಲಿ, ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದಾಗಲಿ, ನಮಗೆ ಅಂದರೆ ಟ್ರಾವೆಲಿಂಗಲ್ಲಾಗಲಿ, ಅಲ್ಲಿ ಕೆಲವೊಂದು ಕಡೆ ದೊಡ್ಡ ವೆಹಿಕಲ್ಗಳು ಇರೋಲ್ಲ, ಅವೈಲೇಬಿಲಿಟಿ ಇರೋಲ್ಲ. ಒಂದು ಸ್ಮಾಲ್ ಆಟೋಗಳಲ್ಲಿ ಹೋಗೋದು, ಅಲ್ಲಿ ನಿಲ್ಸೋದು, ಮತ್ತೆ ನಮ್ಮನ್ನು ಕರ್ಕೊಂಡ್ಬರೋದು, ತುಂಬ ಸಣ್ಣದೆಲ್ಲರೂ ತುಂಬ ಕೇರ್ ತೊಗೊಂಡಿದ್ದಾರೆ. ಫುಡ್ಡಲ್ಲಂತೂ ಕಾಂಪ್ರಮೈಸೇ ಇಲ್ಲ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನು ಮನೆಯವ್ರ ಥರ. ಸೊ ನಮಗೆ ತುಂಬ ಖುಷಿ ಆಯಿತು. ಮತ್ತೆ ಇವ್ರ ಜೊತೆ ಇನ್ನೂ ಕಂಟಿನ್ಯೂ ಮಾಡ್ತೀವಿ. ಟ್ರಾವೆಲ್ ಬೇರೆ ಬೇರೆ ಟ್ರಿಪ್ಗಳು ಯಾವ್ದು ಆರ್ಗನೈಸ್ ಮಾಡ್ತೀನೋ ಅದೆಲ್ಲ ನಮಗೆ ಅಪ್ಡೇಟ್ ಬರಲಿ, ನಾವು ಖಂಡಿತ ಬರ್ತೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ನೆಕ್ಸ್ಟ್ ನಮ್ಮ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಿಮ್ಮ ಈ ಗುಜರಾತ್ ಟ್ರಿಪ್ಪಿನ ಅನುಭವ ದಯವಿಟ್ಟು ಸ್ವಲ್ಪ ಹಂಚ್ಕೊಳ್ಳಿ ಮ್ಯಾಮ್. ಗುಜರಾತ್ ಟ್ರಿಪ್ಪು ನಾನು ನಿಮ್ಮ ಜೊತೆ 2ನೇ ಸರ್ತಿ ಬರ್ತಾ ಇರೋದು ಟ್ರಿಪ್ಪಿಗೆ. ಫಸ್ಟು ಕಾಶಿಗೆ, ದಟ್ ವಾಸ್ ವೆರಿ ವೆಲ್ ಆರ್ಗನೈಸ್ಡ್. ಇದೂ ಅಷ್ಟೇ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ನಮಗೆ 6 ದಿವಸ ಹೇಗೆ ಹೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಆಗಲೇ ನಾವು ಇವತ್ತು ಹೊರಡ್ತಾ ಇದ್ದೀವಿ. ಬಟ್ ಪ್ರತಿ ಒಂದು ಕ್ಷಣದಲ್ಲೂ ನೀವು ನಮಗೆ ತುಂಬಾ ಸಾಥ್ ಕೊಟ್ಟಿದ್ದೀರಾ. ಫುಡ್ಡಿಂದ ಹಿಡಿದು ಮತ್ತು ಇನ್ ಎವ್ರಿ ಆಸ್ಪೆಕ್ಟ್ ನೀವು ಒಂದು ಚಿಕ್ಕ ಪುಟ್ಟ ಒಂದು ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಆಟೋ ಸಮೇತ ಅರೇಂಜ್ ಮಾಡಿ ನಮ್ಮ ಹತ್ರ ಯಾರಿಗೂ ಏನೂ ತೊಂದರೆ ಆಗದ ಹಾಗೆ ನೀವು ಪ್ರತಿಯೊಂದು ಇದು ಏನೇನು ಹೇಳಬೇಕು ಎಲ್ಲ ಹೇಳಿ ಕಳಿಸ್ತಿದ್ರಿ ನಮಗೆ. ಹಾಗೆ ಮೇಡಮ್, ಹೀಗೆ ಮೇಡಮ್, ಅದು ತೊಗೊಂಡೋಗ್ಬೇಕು, ಇದು ತೊಗೊಂಡೋಗ್ಬೇಕು, ತುಂಬ ಚೆನ್ನಾಗಿ ನೀವು ನಮಗೆ ಹೇಳಿರೋದ್ರಿಂದ ಎಲ್ಲ ಗೊತ್ತಾಗಿ ನಾವು ಹಾಗೆ ನಡ್ಕೊಳ್ತಾನೂ ಇದ್ವಿ. ಮತ್ತು ನೀವು ಇನ್ನೂ ಹೀಗೆ ತುಂಬ ಟ್ರಿಪ್ಗಳು ಮಾಡ್ತಾಯಿರಿ. ನಮಗೂ ನಿಮ್ಮ ಜೊತೆ ಬರಬೇಕಂತ ತುಂಬ ಇಷ್ಟ. ನಾವು ವೆಯ್ಟ್ ಮಾಡ್ತಾಯಿರ್ತೀವಿ ಇನ್ನೂ ಎಲ್ಲೆಲ್ಲಿ ಹೋಗ್ತೀರಾ, ಎಲ್ಲೆಲ್ಲಿ ಹಾಕ್ತೀರಾ ಟ್ರಿಪ್ಪು ಅಂತ. ಸೊ ಆಮೇಲೆ ನಿಮ್ಮ ಈಗ ಈ ಬಸ್ಸಲ್ಲಿರೋ ಕಂಪ್ಯಾನಿಯನ್ಸ್ ಇದ್ದಾರಲ್ಲ, ಎಲ್ಲ ನಿಮ್ಮ ಜೊತೆ ಫಸ್ಟಿಂದ ಓಡಾಡ್ತಿರೋರು. ಸೊ ನೋಡ್ತಾ ಇದ್ದರೆ ಖುಷಿಯಾಗುತ್ತೆ, ನಿಮ್ಮ ಜೊತೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅವರು ಅಂತ. ಸೊ ನೆಕ್ಸ್ಟ್ ಅವ್ರ ಜೊತೆ ನಾವು ಜಾಯ್ನ್ ಆಗಿದ್ದೀವಿ. ಯು ಹ್ಯಾವ್ ಗಾಟ್ ಎ ವೆರಿ ಗುಡ್ ಗ್ರೂಪ್. ಅದು ನಮಗೆ ತುಂಬ ಇಷ್ಟ ಆಯಿತು. ಆಮೇಲೆ ಸಾದಿಕ್ನ ನೋಡಿದ್ರೆ ಒಂದು ಇನ್ಸ್ಪಿರೇಷನ್ನು. ಏನಂತಂದರೆ, ನೀವು ಒಂದು ಜಾತಿ ಭೇದ ಮಾಡಲ್ಲ, ಏನೂ ಮಾಡಲ್ಲ. ನೀವು ತುಂಬ ಚೆನ್ನಾಗಿ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಎಲ್ಲ ಪ್ಲೇಸ್ದು ನೀವು ಒಂದು ಮಹತ್ವ ಹೇಳ್ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿ ಒಂದು ಇದು ಹೀಗೆ ಮೇಡಮ್, ಇಲ್ಲಿ ನಮಸ್ಕಾರ ಮಾಡಿದ್ರೆ ಹೀಗಾಗುತ್ತೆ, ಎಲ್ಲ ಪ್ರತಿಯೊಂದು ತಿಳ್ಕೊಂಡಿದ್ದೀರಾ. ಅದು ನಮಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸಾದಿಕ್ ಅವರೇ. ಹೀಗೆ ತುಂಬ ಟ್ರಿಪ್ಸ್ ಮಾಡ್ತಾಯಿರಿ. ತುಂಬ ಖುಷಿಯಿಂದ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿತ್ತು ಸರ್ ನಿಮ್ಮ ಗುಜರಾತ್? ಇದು ನಂದು ಫಸ್ಟ್ ಟ್ರಿಪ್ಪು ಸಾನಿಯಾ ಹಾಲಿಡೇಸ್ ಜೊತೆಗೆ. ಬಟ್ ನಾನು ಹೇಳ್ತಾ ಇರೋದು ಫಸ್ಟ್ ಅಂತ, ಬಟ್ ನನಗೆ ಆ ಫೀಲೇ ಬರಲಿಲ್ಲ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಆಮೇಲೆ ಫುಡ್ ಆಯಿತು, ಹೋಟ್ಲ್ ಆಯಿತು, ಇವನ್ ದರ್ಶನ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾಯಿದ್ರು. ನಾವು ಎಷ್ಟೇ ಲೇಟ್ ಮಾಡಿದ್ರು ತುಂಬ ಟೈಮಿಂಗ್ನ ಅವರು ಮೇಂಟೈನ್ ಮಾಡಿ
ಎಲ್ಲ ಏನು ಹೇಳಿದ್ರು ಆ ಪ್ರಕಾರ ಎಲ್ಲ ಇನ್ ಟೈಮಲ್ಲಿ ಕಂಪ್ಲೀಟ್ ಮಾಡಿ ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅಂತ ಹೇಳ್ಬೋದು. ಆಮೇಲೆ ಸಾದಿಕ್ ಅವರು ಅಷ್ಟೇ ತುಂಬ ಎನರ್ಜೆಟಿಕ್ ಆಗಿ ಎಲ್ಲ ನಮ್ಮ ಜೊತೆಗೆ ಮಿಂಗಲ್ ಆಗೋದು, ಆಟ ಆಡೋದು, ಈ ಥರ ಎಲ್ಲ ಮಾಡಿದ್ವಿ. ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ ಇನ್ ದ ಬಸ್ ಆಲ್ಸೋ. ಬೋರ್ ಹೊಡಿಲಿಲ್ಲ. 8 hours 4 hours ಜರ್ನಿ ಗೊತ್ತೇ ಆಗಲಿಲ್ಲ. ಆ್ಯಂಡ್ ಓವರ್ ಆಲ್ ಮೇನ್ ಅಂದರೆ ಎಲ್ಲ ನಮ್ಮದು ಗ್ರೂಪ್ ಇತ್ತು, ಒಂದು ಟೀಮ್ ಫ್ರೆಂಡ್ಸ್ದು. ಸೊ ಆ್ಯಂಡ್ ಅದರ್ ಫ್ಯಾಮ್ಲೀಸು ಬಂದಿತ್ತು. ಅದೆಲ್ಲ ಆ ಥರ ಏನೂ ಅನಿಸ್ಲೇ ಇಲ್ಲ. ನಮ್ಮ ಫ್ಯಾಮ್ಲಿ ಜೊತೆನೇ ಬಂದಿದ್ದೀನಿ ಅಂತ ಒಂದು ಫೀಲ್ ಕೊಡ್ತು. ಸೊ ಇಟ್ ವಾಸ್ ಅ ವೆಲ್ ಆರ್ಗನೈಸ್ಡ್ ಆ್ಯಂಡ್ ಹೋಪ್ ವೆರಿ ಸೂನ್ ವಿಲ್ ಕ್ಯಾಚ್ ಅಪ್ ವಿತ್ ಸಾನಿಯಾ ಹಾಲಿಡೇಸ್ ಅಂತ ಕಾಯ್ತಾ ಇದ್ದೀವಿ. ನೆಕ್ಸ್ಟ್ ಅವ್ರು ಯಾವಾಗ ಪ್ಲ್ಯಾನ್ ಮಾಡ್ತಾರೋ ವಿ ಆರ್ ರೆಡಿ ಟು ಮೂವ್ ಆನ್ ವೇರ್ ದೇ ಟೇಕ್ ಅಸ್ ಅಂತ. ಸೊ ಥ್ಯಾಂಕ್ ಯು ಫಾರ್ ಆಲ್. ಏನೋ ಒಂದು ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀವಿ, ಏನೋ ಇರ್ತೀವಿ. ಇಲ್ಲಿ ಒಂದು 6 days ಏನಿದೆ ಅಲ್ಲ, ದಿಸ್ ಈಸ್ ಅ ಲೈಫ್ ಟೈಮ್ ಮೆಮ್ರಿ ಅಂತ ಹೇಳ್ಬೋದು. ಆ್ಯಂಡ್ ದಟ್ ವಿಲ್ ಮೇಕ್ ಅಸ್ ಮೋರ್ ಎನರ್ಜೆಟಿಕ್ ಟುವರ್ಡ್ಸ್ ಟು ಗೆಟ್ ಬ್ಯಾಕ್ ಟು ಅವರ್ ವರ್ಕ್ಸ್. ಮತ್ತು ಒಂದು ಏನೋ ಎನರ್ಜಿ ಬಂದಂಗೆ ಆತ ಫೀಲ್ ಕೊಡ್ತು. ಸೊ ಥ್ಯಾಂಕ್ಸ್ ಫಾರ್ ಸಾದಿಕ್ ಆ್ಯಂಡ್ ಸಾನಿಯಾ ಹಾಲಿಡೇಸ್ ಅಂತ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನೀವು ಹೇಳ್ಬಿಟ್ರಲ್ಲಪ್ಪ, ನಾವೇನಪ್ಪ ಹೇಳೋದು. ಹಾಗೆ ನೆಕ್ಸ್ಟ್ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಸೊ ನೀವೇ ನಮ್ಮ ಹೊಸಬ್ರಲ್ಲ, ಆಲ್ರೆಡಿ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದೆ. ಹೌದು. ಸೊ ಈ ಗುಜರಾತ್ನ ನಿಮ್ಮ ಅನುಭವ ಹೇಗಿತ್ತು? ಇದು ನೀವು ಹೇಳ್ದಾಗೆ ನಾನು ಫಸ್ಟ್ ಟೈಮ್ ಅಲ್ಲ, ಇದು 3rd ಟೈಮ್ ನಾನು ನಿಮ್ಮ ಹತ್ರ ಬರ್ತಾ ಇರೋದು. ನಿಮ್ಮ ಆರ್ಗನೈಸೇಷನ್ ಅಂದರೆ ಅದ್ರ ಮಾತೇ ಇಲ್ಲ, ಬೇರೆ ಮಾತೇ ಇಲ್ಲ. ಹೇಳಬೇಕು ಅಂದರೆ ನಾನು ಶಿರ್ಡಿಗೆ ಬಂದಿದ್ದೀನಿ, ಮತ್ತು ಕಾಶಿಗೆ ಬಂದಿದ್ದೀನಿ. ಇದು ಗುಜರಾತಿಗೆ ಬರಬೇಕು ಅನ್ನೋದು ಒಂದು ಡ್ರೀಮ್ ನನಗೆ. ಆ್ಯಕ್ಚುಲಿ ಇಲ್ಲಿ ಜ್ಯೋತಿರ್ಲಿಂಗ ಇರೋದ್ರಿಂದ ನನಗೆ ಅದೊಂದು ದರ್ಶನ ಮಾಡಲೇಬೇಕು ಅನ್ನೋದು ಒಂದು ಡ್ರೀಮ್ ಇಟ್ಕೊಂಡಿದ್ದೆ. ಸೊ ಅದು ನಿಮ್ಮ ಕಡೆಯಿಂದ ಫುಲ್ಫಿಲ್ ಆಯಿತು ಅನ್ನೋದು ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಊಟ ತಿಂಡಿ ವ್ಯವಸ್ಥೆಗಳು ಯಾವುದೇ ರೀತಿ ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಎಲ್ಲನೂ ತುಂಬ ಚೆನ್ನಾಗಿತ್ತು. ನನಗೆ ಮೋರ್ ಓವರ್ ನನಗೇನು ಅನಿಸಿದ್ದು ಅಂದರೆ, ನಾನು ಇಲ್ಲಿ ಪ್ಯಾಕೇಜಲ್ಲಿ ಬಂದಿದ್ದೀನಿ ಅನ್ನೋ ಫೀಲೇ ಬರಲಿಲ್ಲ ನಿಜ ಹೇಳಬೇಕು ಅಂದರೆ. ಒಂದು ಯಾವುದೋ ಫ್ಯಾಮಿಲಿ ಫ್ರೆಂಡು ಅಥವಾ ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರು ಆಗಿರೋ ಜೊತೆ ಬಂದಿದ್ದೀನಿ ಅನ್ನೋ ಫೀಲ್ ಇದೆ. ಮತ್ತು ತುಂಬಾ ಕಂಫರ್ಟಬಲ್ ಆಗಿತ್ತು. ಅಂದರೆ ಕಂಜೆಸ್ಟೆಡ್ ಆಗಿರ್ಬೋದು, ಒಂದು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಇರಿಟೇಷನ್ನು ಕಂಜೆಸ್ಟೆಡು ಎಲ್ಲ ಇರುತ್ತೆ. ಅದು ಏನಿಲ್ಲ ನೋಡಿ, ಆರಾಮಾಗಿ ಕೂತಿದ್ದೀನಿ ಸಫಿಷಿಯೆಂಟಾಗಿ. ಸೊ ಟ್ರಾವೆಲಿಂಗ್ ನನಗೆ ತುಂಬ ಲಾಂಗ್ ಜರ್ನಿ ಅಂತಲೂ ಫೀಲೇ ಆಗಲಿಲ್ಲ. ಒಂದು ಎಂಟರ್ಟೈನ್ಮೆಂಟ್ ಪಾರ್ಟ್ ಆಗ್ಬೋದು, ಒಂದು ಜರ್ನಿ ಪಾರ್ಟ್ ಆಗ್ಬೋದು, ಅಥವಾ ನಾವು ರೂಮ್ಗಳಲ್ಲಿ ನಾವು ರೆಸ್ಟ್ ತೊಗೊಳ್ಳೋ ರೀತಿ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಕಂಫರ್ಟಬಲ್ ಆಗಿತ್ತು. ಫುಡ್ ವೈಸು ಮಾತಾಡೋಗಿಲ್ಲ, ಮನೆಯಲ್ಲೇ ಮಾಡಿರೋಂಥ ಅಡುಗೆ ಥರ ಇತ್ತು. ಸೊ ಹಾಗಾಗಿ ಯಾವುದೇ ರೀತಿ ಹೆಲ್ತ್ ಅಪ್ಸೆಟ್ಟು ಆಗಕ್ಕೆ ಸಾಧ್ಯನೇ ಇಲ್ಲ. ಮೋರೋವರ್ ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದಿರೋ ತುಂಬ ಹ್ಯಾಪಿಯಾಗಿದ್ದಾರೆ. ಸೊ ಇನ್ನೊಂದು ಇಲ್ಲಿಗೆ ಬಂದಿದ್ದರಿಂದ ನಮಗೆ ಸ್ವಲ್ಪ ತುಂಬ ಬಿಸ್ನೆಸ್ಗಳಲ್ಲಿ ಕೆಲಸಗಳಲ್ಲಿ ನಾವೇ ಅದು ಬ್ಯುಸಿಯಲ್ಲಿರ್ತೀವಿ.
ಇದೊಂದು ಟೈಮ್ ನಮಗೆ ಎಲ್ಲರೂ ಒಟ್ಟಿಗೆ ಸ್ಪೆಂಡ್ ಮಾಡೋದಕ್ಕೆ ಒಂದು ಟೈಮ್ ಸಿಕ್ತು, ಮತ್ತು ನಮಗೂ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಯಿತು. ಸೊ ದೇವರ ದರ್ಶನವೂ ಆಯಿತು, ಜೊತೆಗೆ ಎಂಜಾಯ್ಮೆಂಟು ಆಯಿತು, ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬನ್ನಿ, ನಮ್ಮ ಮಧು ಸರ್ ಇದ್ದಾರೆ. ಸರ್ ನಮಸ್ತೆ. ಮೇಡಮ್ ಇದ್ದಾರೆ. ಮೇಡಮ್, how was your experience, ma'am? Gujarat trip experience? Hi. This is my first time with Sanya Holidays trip. Though I was a bit reluctant in the initial stage, my sister forced me to join with her because I didn't know the language, so I was not very interested in joining the tour. But after coming here, after knowing all of you, it was a very good experience, and I really enjoyed the company of everybody. And of course, your organizing skill was excellent, and you have taken keen interest in every person's wishes and try to fulfill them whatever way you possible for you. So for that, I must say that I'm very thankful to you. Just a small advice or feedback is when we start the tour, it would be good if you ask us to introduce ourselves to everybody, so we know who we are and with whom we are traveling, and what are our interests, and maybe that will some way relax our boredom, and maybe will be able to get us more opportunities to get to know each other. That's my simple feedback. But on the whole, I really enjoyed the trip. The food was excellent, and your staff were very good. I never felt alone or left out because my family was also here. That was a good thing. Thank you very much, and keep it up. Let me know if you have other programs of a good package. Thanks, Sadi. Sir, namaste. Namaste. We had a great time, and this is the second time we are traveling to Sanya Travels. We had come with you 1 year back to Shirdi, and the experience was great. Now we have taken a lot of interest in organizing many tours, and I only hope that you improve your further to see that you get more and more travel, and more people travel with you. All the best. Thank you, sir. Thank you. So like my husband said, this is our second trip with you, Sadiq. It's been a wonderful experience. Though there was so much of road travel on the road, it was in fact a learning experience for me. Looking at Gujarat, looking at my country with new eyes and understanding new cultures and people. So thank you for making it such a long road trip for us. And the arrangements, like we just didn't have to bother about anything. Everything was taken care. And no ticket standing in the queue, no standing in the queue for food, not thinking of where to get vegetarian food. So it was all taken care of, and thank you for organizing this so well. We look forward to more trips with you, and all the very best to you and your team for your future endeavors, new places that you want to explore. Good luck, Sadiq and team. Thank you, ma'am. Thank you very much. Madam, namaste. Namaste. So, how was your Gujarat trip, ma'am? Hello, I'm Umashri. This is my first trip to Gujarat and my first time with Sanya Travels. I had an excellent time, very good company, well organized. Sadiq, all the best. Good luck to you. I look forward to another visit. Thank you. Madam, namaste. Namaste, Sadiq. Me and my husband were very choosy about Sanya Travels from the first trip itself, and it just turned out to be you never disappointed us, Sadiq. It turned out to be the best, the second best. So expecting much more trips like this. We are very much happy, very much happy. It just turned out to be a family affair.
instead of arranged a tour or something like that. It just turned out to be. I'm feeling like I'm traveling with my family. Thanks to you, Sadiq. All the very best to you. Many more happy trips with you. ಬನ್ನಿ ಮುಂದಕ್ಕೆ ಕೇಳೋಣ ಓಕೆ ಸರ್ ನಮಸ್ತೆ ಸರ್ ಹೇಗಿತ್ತು ನಿಮ್ಮ ಈ ಗುಜರಾತ್ ಗುಜರಾತ್ ನಮ್ಮ ಆಸೆನ ಸಾಧಿಕೋ ಈಡೇರಿಸಿದ್ದಾರೆ. ಇಲ್ಲ ಅಂದರೆ ಅದೊಂದು ಡ್ರೀಮಾಗಿ ಹೊಡ್ಕೊಂಡ್ಬಿಡ್ತಾ ಇತ್ತು ಆ್ಯಕ್ಚುಲಿ. ಯಾಕಂದರೆ ಹಿಂದೆ ಪ್ರೀವಿಯಸ್ 2 ಟೂರ್ ಜೊತೆ ನಾವು ಹೋಗಿದ್ದೀವಿ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಒಂಥರ ಹತ್ರ ಅಂತ ಅಂದ್ಕೊಂಡು. ಆ್ಯಕ್ಚುಲಿ ನೀವೇ ಕೇಳ್ಕೊಂಡಿದ್ದಲ್ವಾ ಗುಜರಾತ್ ಟ್ರಿಪ್ ಅರೇಂಜ್ ಮಾಡಿ ಅಂತ ಕೇಳಿದ್ದಕ್ಕೆ ಸಾದಿಕ್ ಅವ್ರು ಮಾಡಿದ್ದು. ನಮಗೆ ತುಂಬ ಇದಾಯಿತು, ತುಂಬ ಖುಷಿ ಆಯಿತು. ಬಟ್ 6 ಡೇಸಲ್ಲಿ ಶಾರ್ಟ್ ಪೀರಿಯಡಲ್ಲಿ ಎಲ್ಲ ಕವರ್ ಮಾಡಿದ್ದೀರಾ. ಫುಡ್ಡು ಅಷ್ಟೇ ಏನು ಡಿಫರ್ ಆಗಿಲ್ಲ, ಟೈಮಿಂಗ್ ಏನೂ ಆಗಿಲ್ಲ. ತುಂಬ ಸ್ಟ್ರೆಸ್ ಫ್ರೀ ಫುಲ್ಲಾಗಿ ನಾವು ಇದು ಮಾಡ್ಕೊಂಡು ಬಂದ್ವಿ. ಜಸ್ಟ್ ಲೈಕ್ ಅವರ ಫ್ಯಾಮಿಲಿ ಮೆಂಬರ್ ಥರ ನಮ್ಮನ್ನು ನಾವು ಕರ್ಕೊಂಡು ಬಂದಿದ್ದೀರಾ. ಗ್ರೇಟ್ಫುಲ್ ಟು ಯು. ತುಂಬ ಚೆನ್ನಾಗಿತ್ತು ಸರ್. ನಾವು ಕೇಳಿದ್ದಕ್ಕೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸರ್. ಬನ್ನಿ ನಮ್ಮ ನೆಕ್ಸ್ಟು ನಮ್ಮ ಫೇವರೇಟು ಕೃಷ್ಣಮೂರ್ತಿ ಸರ್ ಈ ಟ್ರಿಪ್ಪಿಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನೂ ಒಂದ್ಸರಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದೆ ಸರ್? ಹಾಯ್ ಎವ್ರಿಬಡಿ, ನಾನು ಕೃಷ್ಣಮೂರ್ತಿ ಬ್ಯಾಂಗ್ಳೂರಿನಿಂದ ಬಂದಿದ್ದೀನಿ. ಗುಜರಾತ್ ನಿಜವಾಗ್ಲೂ ಯಾರೂ ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ಇಲ್ಲಿ ಎಲ್ಲ ಇದೆ. ನಮ್ಮ ಧರ್ಮ ಅಥವಾ ಪುರಾಣ ಪುಣ್ಯಕಥೆಗಳನ್ನು ತಗೊಂಡ್ರೆ ಶ್ರೀಕೃಷ್ಣ ಪರಮಾತ್ಮ ರಾಜ್ಯಭಾರ ಮಾಡಿದಂಥ ದ್ವಾರಕೆ, ಆಮೇಲೆ ಮಹಾತ್ಮ ಗಾಂಧಿ ಹುಟ್ಟಿದಂಥ ಊರು, ಅವರು ಆಡಿ ಓಡಿ ಬೆಳೆದಂಥ ಮನೆ, ಸಾಬರಮತಿ ಆಶ್ರಮ, ಸೋಮನಾಥ, 2 ಜ್ಯೋತಿರ್ಲಿಂಗಗಳು, ಏನಿಲ್ಲ ಎಲ್ಲ ಇದೆ, ಅದ್ಭುತವಾಗಿದೆ. ಆಮೇಲೆ ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರು, ಇಲ್ಲಿಯ ರೋಡ್ಸು, ಇಲ್ಲಿಯ ವಾಟರ್ ಮ್ಯಾನೇಜ್ಮೆಂಟು, ಇಲ್ಲಿಯ ನದಿ ಜೋಡಣೆ ಮಾಡಿರೋದು, ಇವನ್ನೆಲ್ಲ ನಿಜವಾಗ್ಲೂ ಒಂದು ಸಲ ಬಂದು ನೋಡಬೇಕು ಅಂಥ ಒಂದು ಅದ್ಭುತವಾದಂಥ ಸ್ಟೇಟ್ ಇದು. ನಾನು ಬೇರೆ ಬೇರೆ ಟ್ರಾವೆಲ್ಸಲ್ಲಿ ಕೇಳಿದ್ದೆ, ಎಲ್ಲರೂ 10 ದಿವಸ 12 ದಿವಸ 13 ದಿವಸ ಬರಬೇಕು ಅಂತ ಇದ್ದರು. ಬಟ್ ಸಾನಿಯಾ ಟ್ರಾವೆಲ್ಸ್ನವರು 6 ಡೇಸ್ನಲ್ಲಿ ಕ್ರಿಸ್ಪಾಗಿ ಯಾವುದನ್ನು ಮಿಸ್ ಮಾಡ್ದಂಗೆ ಆ ಕಡೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಆ ಸ್ಟ್ಯಾಚ್ಯೂ ಅಂತೂ ನಿಜವಾಗ್ಲೂ ಒಂದು ಅದ್ಭುತ. ಅದು ನರ್ಮದಾ ಡ್ಯಾಮ್ ಅದನ್ನು ನೋಡಲೇಬೇಕು, ಅದನ್ನು ತಪ್ಪಿಸಲಿಲ್ಲ. ಆ ಕಡೆ ಪ್ರಕೃತಿಯ ಒಂದು ವಿಚಿತ್ರ, ಒಂದು ಕೆಲವು ಗಂಟೆನಲ್ಲಿ ಸಮುದ್ರ ತುಂಬುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇಳಿದು ಹೋಗುತ್ತೆ. ಅದನ್ನು ನೋಡೋದು ನಿಜವಾಗ್ಲೂ ಒಂದು ವಿಸ್ಮಯ. ಅದನ್ನೂ ನಿಷ್ಕಳಂಕ ಮಹಾದೇವ ಅದನ್ನೂ ನಮಗೆ ತಪ್ಪಿಸಲಿಲ್ಲ. ಆಮೇಲೆ ಆ ಕಡೆ ಸೋಮನಾಥ, ಸಮುದ್ರದ ಅಲೆಗಳು ಬಂದು ಆ ದೇವಸ್ಥಾನದ ಪಾದಕ್ಕೆ ಬಡಿಯುವಂಥ ದೃಶ್ಯ ನಿಜವಾಗ್ಲೂ ನಯನ ಮನೋಹರ, ಅದ್ಭುತವಾದಂಥದ್ದು. ಎಲ್ಲವನ್ನ ತೋರಿಸಿದ್ರು. ದ್ವಾರಕಾಧೀಶ ನಮಗೆ ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಸಾಬರಮತಿ ಆಶ್ರಮ, ಗಾಂಧೀಜಿ, ಕಸ್ತೂರ್ಬಾಯಿ ಹುಟ್ಟಿದಂಥ ಪೋರ್ಬಂದರು ಎಲ್ಲವುದು ಬಹಳ ಬಹಳ ಚೆನ್ನಾಗಿತ್ತು. 6 ಡೇಸ್ನಲ್ಲಿ ಇಷ್ಟೆಲ್ಲ ಕವರ್ ಮಾಡಿದ್ವಾ ಅಂತ ಆಶ್ಚರ್ಯ ಆಗ್ತಾಯಿದೆ. ಕ್ರೆಡಿಟ್ ಗೋಸ್ ಟು ಸಾನಿಯಾ ಹಾಲಿಡೇಸ್. ತುಂಬ ಮೆಟಿಕ್ಯುಲಸ್ ಆಗಿ ಪ್ಲ್ಯಾನ್ ಮಾಡಿ, ಬಿಸಿಲು ಹೊತ್ತಿನಲ್ಲಿ AC ಬಸ್ಸಲ್ಲಿ ಕೂರಿಸ್ತಾರೆ, ಇಳಿ ಹೊತ್ತಿನಲ್ಲಿ ದೇವಸ್ಥಾನಗಳು ನೋಡಬೇಕಾಗಿದ್ದನ್ನು ತೋರಿಸ್ತಾರೆ. ನಮ್ಮಂಥ ಸೀನಿಯರ್ ಸಿಟಿಸನ್ಸ್ಗೆ ಬಹಳ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲೂ ತೊಂದರೆ ಆಗದಾಗೆ ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನು ಐ ವಿಲ್ ನಾಟ್ ಜಸ್ಟ್ ಸೇ ಲುಕಿಂಗ್ ಫಾರ್ವರ್ಡ್ ಫಾರ್ ಅನದರ್ ಟ್ರಿಪ್ ಅಂತ. ಸಾದಿಕ್, ಐ ಆಮ್ ರೈಟ್ ನೌ ಬುಕಿಂಗ್ ಫಾರ್ ಅನದರ್ ಟ್ರಿಪ್. 24 ಜನವರಿ ಬಾಲಿ ಟ್ರಿಪ್ಗೆ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ. ಸಿ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಗಾಯತ್ರಿ ಜೊತೆಗೆ ಹೇಗಿತ್ತು ನಿಮ್ಮ ಈ ಗುಜರಾತ್ನ ಅನುಭವ? ತುಂಬ ಚೆನ್ನಾಗಿ. ಓಕೆ ಬಾಲಿಗೆ ಬರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ನಮಸ್ತೆ. ಸರ್ ನಮ್ಮ ಹೊಸ ಅತಿಥಿಗಳು. ಸರ್ ಹೇಗಿತ್ತು ನಿಮ್ಮ ಈ ಎಲ್ಲ ತುಂಬ ಚೆನ್ನಾಗಿತ್ತು. ನಿಮ್ಮ ಜೊತೆ ಇದು ಮೊದಲನೇ ಟ್ರಿಪ್ಪು ನಮ್ಮದು. ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಅಷ್ಟೊಂದು ಪ್ಲೇಸ್ಗಳೆಲ್ಲ ಕವರ್ ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋ ಒಂದು ಇದಿತ್ತು. ಎಲ್ಲ ಒಂದನ್ನು ಮಿಸ್ ಮಾಡ್ದೇ ಎಲ್ಲವೂ ನೀಟಾಗಿ ಇದು ಮಾಡಿ, ಯಾವುದೇ ಎಲ್ಲಿ ಏನು ಅವ್ಯವಸ್ಥೆಗಳಾಗದಾಗೆ ಎಲ್ಲ ವ್ಯವಸ್ಥೆಗಳು ಮಾಡಿ ಯಶಸ್ವಿಯಾಗಿ ಟ್ರಿಪ್ಪನ್ನು ಪೂರ್ಣಗೊಳಿಸಿ ಇವತ್ತು ಕರ್ಕೊಂಡ್ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಅಮ್ಮ ನಮಸ್ತೆ. ನಮಸ್ತೆ. ಹೇಗಿತ್ತು ನಿಮ್ಮ
ತುಂಬ ಚೆನ್ನಾಗಿತ್ತು, ಎಲ್ಲರ ಜೊತೆ ಸೇರಿ ಎಂಜಾಯ್ ಮಾಡ್ದಂಗಾಯಿತು. ಮೊದಲನೇ ಟ್ರಿಪ್ಪು ನಮ್ಮದು, ಹಂಗಾಗಿ ತುಂಬ ಖುಷಿ ಆಯಿತು. ಬನ್ನಿ ನಮ್ಮ ಟ್ರಿಪ್ಪಿನ ಯಂಗ್ ಆ್ಯಂಡ್ ಎನರ್ಜಿಕ್ ಡೈನಾಮಿಕ್ ಸರ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಈ ಗುಜರಾತ್ ಟ್ರಿಪ್ ಹೇಗಿತ್ತು ಸರ್? ಗುಜರಾತ್ ಟ್ರಿಪ್ಪು ಸಾನಿಯಾ ಹಾಲಿಡೇಸ್ ಆರ್ಗನೈಸ್ ಮಾಡಿದ್ದು. ಎಕ್ಸಲೆಂಟ್ ಆರ್ಗನೈಸ್ಡ್, ವೆರಿ ವೆಲ್ ಡಿಸಿಪ್ಲಿನ್, ವೆರಿ ವೆಲ್ ಮೈನ್ಯೂಟ್ಲಿ ಪ್ಲ್ಯಾನ್. ತುಂಬಾ ಚೆನ್ನಾಗಿತ್ತು. ವಿ ಆರ್ ಫುಲ್ಲಿ ಸ್ಯಾಟಿಸ್ಫೈಡ್. ನನಗೇನು ಅನಿಸ್ತು ಅಂದರೆ, ನಾವು ಈ ಬಸ್ಸಲ್ಲಿ ಬಂದಾಗ ನಮ್ಮನ್ನು ಪಂಚಪಾಂಡವರು ಗವರ್ನ್ ಮಾಡ್ತಾ ಇದ್ದಾರೆ, ಅವ್ರು ನೋಡ್ತಾ ಇದ್ದಾರೆ ಅಂತ. ಪಂಚಪಾಂಡವರು ಯಾರು? ಫಸ್ಟು ಡಾಕ್ಟರ್ ಸಾದಿಕ್ ಅವರೇ CM ಅಂದರೆ ಚೀಫ್ ಮಿನಿಸ್ಟರ್ ಅಲ್ಲ, ಚೀಫ್ ಮೆಂಟರು. ಚೀಫ್ ಮೆಂಟರ್ ಯಾರು? ಡಾಕ್ಟರ್ ಶಿವಕುಮಾರ್. ಆಮೇಲೆ ಫುಡ್ ಮಿನಿಸ್ಟರ್ ಯಾರು? ನಮ್ಮ ಸರ್ವಕುಮಾರ್. ಆಮೇಲೆ ನಮ್ಮ ಸಾರಥಿ ಯಾರು? ವಿಷ್ಣು. ನಮ್ಮ ಸಾರಥಿಗೆ ಅಸಿಸ್ಟೆಂಟ್ ಯಾರು? ಕುಣಾಲ್. ಎಲ್ಲ ತುಂಬ ಚೆನ್ನಾಗಿತ್ತು. ವಿ ಆರ್ ಆಲ್ ವೆರಿ ಮಚ್ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ಮತ್ತೊಬ್ಬರು ನನ್ನ ಫ್ಯಾಮಿಲಿ ಮೆಂಬರ್ ಆದಂಥ ವಿಜಯ ಮೇಡಮು. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಆ್ಯಸ್ ಯೂಶುವಲ್ ಏನು ಹೇಳೋ ಅಂಥದ್ದು ಏನೂ ಇರಲ್ಲ, ಆದರೂ ಹೇಳಬೇಕಾಗಿರುತ್ತೆ. ಗುಜರಾತ್ ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಬುಕ್ಕುಗಳಲ್ಲಿ ಓದಿದ್ವಿ, ಕೇಳಿದ್ವಿ. ಅದನ್ನು ಪರ್ಸನಲ್ಲಾಗಿ ಬಂದು ಪ್ರತ್ಯಕ್ಷವಾಗಿ ಅದನ್ನೆಲ್ಲ ನೋಡಿ ಅನುಭವಿಸಿ ನಮಗೆ ಅದನ್ನೆಲ್ಲ ನೋಡೋ ಅಂಥ ಒಂದು ಯೋಗ ಕಲ್ಪಿಸ್ಕೊಟ್ಟಂಥ ಸಾದಿಕ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಮತ್ತು ಬೇರೆ ವಿಷಯದಲ್ಲಿ ಊಟದಲ್ಲಾಗಲಿ, ಅಕಾಮಿಡೇಷನ್ ಆಗಲಿ, ಪ್ರತಿಯೊಂದರಲ್ಲೂ ಅಷ್ಟೇ ಇಟ್ಸ್ ಅ ವೆಲ್ ಆರ್ಗನೈಸ್ಡ್ ಟ್ರಿಪ್. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸಾದಿಕ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಡೈನಾಮಿಕ್ ಮೇಡಮ್. ಮೇಡಮ್ ನಮಸ್ತೆ, ಹೇಗಿತ್ತು? ಇನ್ನೊಂದು ಮಾತು ಹೇಳೋ ಹಾಗೆ ಇಲ್ಲ ಸಾದಿಕ್ ಅಂದಮೇಲೆ ಸಾನಿಯಾ ಹಾಲಿಡೇಸು. ಯಾಕೆಂದರೆ ನಾವು ಸುಮಾರು ಒಂದು 10 ವರ್ಷದಿಂದ ಐ ಆಮ್ ಟ್ರಾವೆಲಿಂಗ್ ವಿತ್ ಸಾನಿಯಾ ಹಾಲಿಡೇಸ್ ಆ್ಯಂಡ್ ಸಾದಿಕ್ ಇಸ್ ಟೇಕಿಂಗ್ ಕೇರ್ ಆಫ್ ಎವ್ರಿ ಮೈನ್ಯೂಟ್ ಡೀಟೇಲ್ ಅಂತಲೇ ಹೇಳ್ಬೋದು. ವೆದರ್ ಇಟ್ ಈಸ್ ಅಕಾಮಿಡೇಷನ್, ಫುಡ್, ಟ್ರಾವೆಲಿಂಗ್. ಸೊ ಫಸ್ಟು ಲಾಂಗ್ ಜರ್ನಿ ಅಂದಾಗ ನಮಗೆ ಸ್ವಲ್ಪ ಯೋಚನೆ ಆಯಿತು, ಆಗುತ್ತಾ ನಮಗೆ ಬಸ್ಸಲ್ಲಷ್ಟು ಟ್ರಾವೆಲ್ ಮಾಡಲಿಕ್ಕೆ ಅಂತ. ಬಟ್ ಇನ್ಫ್ಯಾಕ್ಟ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಆಯಿತು. ವಿ ವರ್ ಏಬಲ್ ಟು ಕವರ್ ಎವ್ರಿಥಿಂಗ್ ಇನ್ ಶಾರ್ಟ್ ಟೈಮ್ ಆ್ಯಂಡ್ ವಿ ವರ್ ಬ್ಲೆಸ್ಡ್ ಟು ಹ್ಯಾವ್ ದರ್ಶನ್ ಡ್ಯೂರಿಂಗ್ ಕಾರ್ತಿಕ ಮಾಸ, 2 ಜ್ಯೋತಿರ್ಲಿಂಗ. ದಾಮೋದರ ಮಾಸದಲ್ಲಿ ಕೃಷ್ಣ ಪರಮಾತ್ಮನ ದರ್ಶನ ಆಯಿತು. ಸೊ ಅದರಲ್ಲಿ ಅವರಿಗೂ ಸ್ವಲ್ಪ ದೇವರು ಒಳ್ಳೆಯದು ಮಾಡಲಿ, ಎಲ್ಲ ಕೊಡಲಿ. ಅವ್ರಿಗೂ ನಮಗೆಲ್ಲ ಹೇಗೆ ಆಶೀರ್ವಾದ ಮಾಡಿದ್ರು ಅವ್ರಿಗೂ ಅದೇ ಥರ ಆಶೀರ್ವಾದ ಮಾಡಲಿ, ಇನ್ನೂ ಬೆಳೀಲಿ, ಚೆನ್ನಾಗಿರಲಿ. ಇಟ್ ವಾಸ್ ಅನ್ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಸಮ್ ಟ್ರಿಪ್ ಅಂತಲೇ ಹೇಳ್ಬೋದು. ಮುಂದೆ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಟ್ರಾವೆಲ್ ವಿತ್ ಹಿಮ್ ಫಾರ್ ಅದರ್ ಡೆಸ್ಟಿನೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಶಿವಕುಮಾರ್ದು ಹೇಳಿಲ್ಲ ಪಾಪ, ಶಿವಕುಮಾರು ನಮ್ಮ ಸೆಲ್ಲು. I have to personally thank Mr. Shivkumar for organizing the trip. Okay. And Selva Kumar, who is our guide, local guide here. So he took care of us very well. The food was excellent. I have to thank our master chef. Okay. And also the Sarathi, yeah, of course, our driver. He ಎಲ್ಲ ಕಡೆನೂ ಸೇಫಾಗಿ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ಅಡುಗೆ ಅವರ ಅಸಿಸ್ಟೆಂಟ್, ಐ ಡೋಂಟ್ ನೋ ಹಿಸ್ ನೇಮ್, he also have taken care of us very well. Thank you madam. Thank you very much. For each and everyone. Thank you. You worked as a team. Thank you sir. Thank you very much. ಎಲ್ಲರೂ ನಿಮ್ಮ ಮನದಾಳದ ಮಾತುಗಳನ್ನ ಹೇಳಿದ್ರ. ಯಾರು ನನ್ನ ಫೋರ್ಸ್ಗೆ ಅಂತ ಯಾರೂ ಹೇಳಿಲ್ಲ. ಸೊ ನಿಮ್ಮ ಈ 6 ದಿನದ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ಕೊಂಡಿದ್ದೀರಾ. ನಾನು ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತೀನಿ. ಶಾರ್ಟ್ಲಿ ಮತ್ತೆ ನಾವು ಗುಜರಾತ್ ಪ್ಯಾಕೇಜ್ನ ಆರ್ಗನೈಸ್ ಮಾಡ್ತೀವಿ. ಸೊ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲೆಲ್ಲ ಈ ಕೆಳಗಡೆ ನಂಬರಲ್ಲಿ ನಿಮಗೆ ಕಾಣುತ್ತೆ, ಅನೌನ್ಸ್ ಮಾಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಶುಭ ದಿನ ಸರ್.